ಇವತ್ತು ಸಿಂಪಲ್ ಆಗಿ ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ಮೈಸೂರು ಪಾಕ್ ಮಾಡೋಣ ಅಂತ. ಇದರಲ್ಲಿ ನಾನು ಈ ಲೋಟ ನೋಡಿ, ಈ ಲೋಟದಲ್ಲಿ 2 ಕಪ್ಪು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಅದೇ ಇದರಲ್ಲಿ 2 ಕಪ್ಪು ಸಕ್ಕರೆ, 2 ಕಪ್ಪು ನಾನು ಯಾವುದೇ ತುಪ್ಪ ಏನು ಬಳಸ್ತಾ ಇಲ್ಲ, ಬರೀ ಆಯಿಲ್ ಬಳಸ್ಕೊಂಡು ಮಾಡ್ತಾ ಇರೋಂಥ ಮೈಸೂರು ಪಾಕ್ ಇದು. ಸೊ ಇದು ಬ್ಯಾಟರ್ ರೆಡಿ ಇದೆ. ನೆಕ್ಸ್ಟು ಸಕ್ಕರೆ ಪಾಕ ಮಾಡೋಣ. ಆಗಲೇ ತೋರಿಸ್ದಾಗೆ 2 ಕಪ್ 2 ಲೋಟ ಸಕ್ಕರೆ, ಸಕ್ಕರೆ ಮುಳುಗೋಷ್ಟು ಮಾತ್ರ ನೀರು ಹಾಕಬೇಕು, ಜಾಸ್ತಿ ಹಾಕೋಗಿಲ್ಲ. ಅದು ಒಂಟೆಳೆ ಪಾಕ ಬರಬೇಕು. ಆ ಥರ ಪಾಕ ತಯಾರು ಮಾಡ್ಕೊತೀನಿ. ಏಲಕ್ಕಿ ಹಾಕ್ತಾ ಇದ್ದೀನಿ, ನನಗೆ ಫ್ಲೇವರ್ ಇಷ್ಟ ಅಂತ ಹಾಕ್ತಾ ಇದ್ದೀನಿ. ಇದು ನೀವು ಬೇಕಾದ್ರೆ ಹಾಕೋಬೋದು, ನನಗೆ ಸ್ಕಿಪ್ ಮಾಡ್ಬೋದು. ಸರಿ, ಇದು ಪಾಕ ಬರಬೇಕು. ಪಾಕ ಬರೋವರೆಗೂ ನಾವು ಕೈ ಬಿಡದೆ ಆಡಿಸ್ತಾ ಇರ್ಬೇಕು. ಎಳೆ ಪಾಕ ಬರಬೇಕು, ತೋರಿಸ್ತೀನಿ ನಾನು ನಿಮಗೆ. ಈಗ ಪಾಕ ಬರ್ತಾ ಇದೆ ನೋಡಿ. ಈ ಸ್ಟೇಜಲ್ಲಿ ನಾವು ಆಗಲೇ ಮಾಡಿದ ಬ್ಯಾಟರ್ನ ಇದಕ್ಕಾಗಿ ಕೈ ಬಿಡದೆ ಆಡಿಸ್ತಾ ಇರಬೇಕು ನೋಡಿ. ಈಗ ನಾನು ಇದನ್ನು ಹಾಕ್ತಾ ಇದ್ದೀನಿ, ಸೇರಿಸ್ತಾ ಇದ್ದೀನಿ. ಕೈ ಬಿಡಬಾರ್ದು. ಉರಿ ಕಮ್ಮಿ ಇಟ್ಕೊಂಡು ರೆಡಿ ಆಗ್ತಾ ಇದೆ. ಸೈಡಲ್ಲೆಲ್ಲ ಇದಾಗ್ತಾ ಇದೆ. ಯಾವುದೇ ಗಟ್ಟಿ ಪಾತ್ರೆ ಇಟ್ಕೊಳ್ಳಿ, ತಳ ಗಟ್ಟಿ ಇರೋಂಥ ಪಾತ್ರೆ ಇಟ್ಕೊಂಡ್ರೆ ಮೈಸೂರು ಪಾಕ್ ಚೆನ್ನಾಗಿ ಬರುತ್ತೆ. ಎಣ್ಣೆ ಬಿಡ್ತಾ ಇದೆ ನೋಡಿ. ಇವಾಗ ಸೈಡಲ್ಲೆಲ್ಲ ಇಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ನೋಡಿ. ಕರೆಕ್ಟಾಗಿ ಸಮನಾಗಿ ಹಾಕಿದ್ರೆ ಪರ್ಫೆಕ್ಟಾಗಿ ಮೈಸೂರು ಪಾಕ್ ಬರುತ್ತೆ ನೋಡಿ. ಎಣ್ಣೆ ಎಲ್ಲ ಬಿಡ್ತಾ ಇದೆ. ನಾನು ಯಾವುದೇ ಕಾರಣಕ್ಕೂ ತುಪ್ಪ ಏನು ಆ್ಯಡ್ ಮಾಡಿಲ್ಲ. ನೀವು ಬೇಕಾದರೆ ತುಪ್ಪ, ನಾನು ಏನು ಆಯಿಲ್ ತೋರಿಸಿದ್ದೀನೋ ಅದೇ ಥರನೇ ನೀವು ತುಪ್ಪ ಹಾಕ್ಕೊಂಡು ಮಾಡ್ಬೋದು. ಈ ಸ್ಟೇಜಲ್ಲಿ ಒಂದೇ ಒಂದು ಚಿಟಿಕೆ ಅರಿಶಿನ ಹಾಕಬೇಕು. ಏನಕ್ಕೆ ಅರಿಶಿನ ಹಾಕೋದು ಅಂದರೆ, ನಾವು ಮೈಸೂರು ಪಾಕ್ ಮಾಡಿದಾಗ, ಕಟ್ ಮಾಡಿದಾಗ ಒಳಗಡೆ ಸ್ವಲ್ಪ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ. ಸೊ ಅದು ಕಾಣೋದಕ್ಕೆ ಇದು ಆಪ್ಷನಲ್ಲು. ಬೇಕಿದ್ರೆ ಹಾಕ್ಕೊಬೋದು ಅರಿಶಿನ ಪುಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು.
ನೋಡಿ ಎಲ್ಲ ಬರ್ತಾ ಇದೆ, ಆಯಿಲ್ ಎಲ್ಲ ಬಿಡ್ತಾ ಇದೆ. ತಳ ಹಿಡಿದು ಬಿಡುತ್ತೆ, ಕೈ ಬಿಡದೆ ಮಾಡಿ. ಈ ಸ್ಟೇಜಲ್ಲಂತೂ ಕೈ ಬಿಡಲೇಬಾರ್ದು. ಸಣ್ಣ ಉರಿಯಲ್ಲೇ ಇದನ್ನು ರೆಡಿ ಮಾಡ್ಕೊಬೇಕು. ನೋಡಿ ಬರ್ತಾ ಇದೆ. ಇನ್ನೊಂದು 5 ಮಿನಿಟ್ಸ್ ಆಗಿಬಿಡುತ್ತೆ. ಬೇಗ ಯಾರಾದರೂ ಗೆಸ್ಟ್ ಬಂದರೆ ಇಲ್ಲ ಮಕ್ಕಳು ಸ್ವೀಟ್ ಏನಾದರೂ ಮಾಡಿಕೊಡಿ ಅಂದರೆ ಸುಮ್ಮನೆ ಬೇಕ್ರಿಗೆ ಹೋಗಿ ಅಲ್ಲೇನೋ ಇದು ಮಾಡಿರ್ತಾರೋ ಅನ್ನೋ ಬದಲು ಮನೆಗೆ 5 ಮಿನಿಟ್ಸಲ್ಲಿ ಮಾಡ್ಬೋದು. 10-15 ನಿಮಿಷದಲ್ಲೆಲ್ಲ ಸ್ವೀಟ್ ರೆಡಿ ಆಗುತ್ತೆ. ಹಬ್ಬಕ್ಕೆ ಏನು ಸ್ವೀಟ್ ಮಾಡೋದು, ಇವಾಗ ವರಮಹಾಲಕ್ಷ್ಮಿ ಹಬ್ಬ ಇರ್ಬೋದು, ಯಾವುದೇ ಹಬ್ಬಕ್ಕೂ ದೇವ್ರ ಮುಂದೆ ಪ್ರಸಾದ ನೈವೇದ್ಯಕ್ಕೆ ಏನು ಇಡ್ಬೋದು ಅಂದರೆ ಕಡಲೆ ಹಿಟ್ಟು ಮನೆಗೆ ಎಲ್ಲರ ಮನೇಲಿ ಇದ್ದೇ ಇರುತ್ತೆ, ಸಕ್ಕರೆ ಇದ್ದೇ ಇರುತ್ತೆ. 5 ನಿಮಿಷಕ್ಕೆ ಒಂದು ಸ್ವೀಟ್ ಮಾಡ್ಕೊಬೋದು. ನೋಡಿ ಎಲ್ಲ ಬಿಡ್ತಾ ಇದೆ, ತಳ ಎಲ್ಲ ಬಿಡ್ತಾ ಇದೆ. ಕಲರು ಚೇಂಜ್ ಆಗಿದೆ ನೋಡಿ. ನೋಡಿ ಎಲ್ಲ ಬಿಡ್ತಾ ಇದೆ. ನೋಡಿ ಪರ್ಫೆಕ್ಟಾಗಿ ಮೈಸೂರು ಪಾಕ್ ಬಂತು. 2 ನಿಮಿಷದಲ್ಲಿ ಒಂದು ತಟ್ಟೆಗೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಹಚ್ಚಿ ಅದಕ್ಕೆ ಒಂದು ಶೇಪ್ ಕೊಟ್ಟರೆ ಪರ್ಫೆಕ್ಟಾದ ಮೈಸೂರು ಪಾಕ್ ರೆಡಿ. ದಿಢೀರಂತ ಆಗುವಂಥ ಮೈಸೂರು ಪಾಕ್ ರೆಡಿ. ನೋಡಿ ತಳ ಹಿಡಿದೆ ಆರಾಮಾಗಿ ಕೈಗೆ ಸಿಗ್ತಾಯಿದೆ. ಆಯಿತು. ಈಗ ನಾನು ತಟ್ಟೆಗೆ ಹಾಕ್ತೀನಿ. ತಟ್ಟೆಗೆ ಆಯಿಲ್ ಅಪ್ಲೈ ಮಾಡಿದ್ದೀನಿ. ತುಪ್ಪ ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು ತಟ್ಟೆಗೂ ಸಹ. ನೋಡಿ ಇವಾಗ ನಾನು ಸುರಿತಾ ಇದ್ದೀನಿ. ಪರ್ಫೆಕ್ಟಾದ ಈಸಿಯಾಗಿ ಬೇಗ ಆಗುವಂಥ ಮೈಸೂರು ಪಾಕ್ ರೆಡಿ. ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಆಮೇಲೆ ನಾವು ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಬೋದು. ನಾನು 2 ಲೋಟ ಹಾಕಿದ್ದು 15-20 ಪೀಸ್ ಮೈಸೂರು ಪಾಕ್ ಆಗುತ್ತೆ. ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೀನಿ. ಡೈಮಂಡ್ ಶೇಪ್ ಕಟ್ ಮಾಡ್ತಾ ಇದ್ದೀನಿ. ನಾನು ಯಾವುದೇ ರೀತಿ ತುಪ್ಪ ಹಾಕಿಲ್ಲ, ಏನಿಲ್ಲ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ.